ರಾಜ್ಯದ ಜನರೇ ನಾಳೆಯಿಂದ ಲಾರಿಗಳು ರಸ್ತೆಗಿಳಿಯೋದಿಲ್ಲ. ನಾಳೆ ರಾಜ್ಯದಲ್ಲಿ ದಿನಸಿ ವಸ್ತುಗಳು ಕೂಡ ಸಿಗೋದು ಬಹುತೇಕ ಡೌಟ್ ನೋಡಿ. ನಾಳೆ ಅಗತ್ಯ ವಸ್ತುಗಳು ಅಂದ್ರೆ ದಿನಸಿ ವಸ್ತುಗಳು ಸೇರಿದಂತೆ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಕೂಡ ಸಿಗೋದು ಡೌಟ್ ಆಗಿದೆ. ಏನೇ ತರಕಾರಿ ಬೇಕಂದ್ರೆ ಇವತ್ತೇ ತೆಗೆದುಕೊಂಡ್ಬಿಡಿ, ಯಾಕಂದ್ರೆ ನಾಳೆಯಿಂದ ಸಂಚಾರವನ್ನ ನಿಲ್ಲಿಸ್ತಾ ಇದೆ ಲಕ್ಷಾಂತರ ಲಾರಿಗಳು. 6 ಲಕ್ಷಕ್ಕೂ ಅಧಿಕ ಲಾರಿಗಳು ರಸ್ತೆಗಿಳಿಯೋದಿಲ್ಲ. ಇವತ್ತು ಮಧ್ಯರಾತ್ರಿಯಿಂದನೇ ರಾಜ್ಯಾದ್ಯಂತ ಲಾರಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಮುಷ್ಕರವನ್ನ ಕೈಗೊಂಡಿದ್ದಾರೆ ಲಾರಿ ಮಾಲೀಕರು. ಜೊತೆಯಲ್ಲಿ ಲಾರಿ ಜೊತೆ ಖಾಸಗಿ ಬಸ್ಗಳು ಕೂಡ ಸಂಚರಿಸೋದಿಲ್ಲ. ಹಾಗಾಗಿ ಜನರೇ ಹುಷಾರಾಗಿ ಇವಾಗಲೇ ಮುಂಜಾಗ್ರತೆಯನ್ನ ತೆಗೆದುಕೊಳ್ಳಿ. ಹಲವು ಬೇಡಿಕೆಗಳನ್ನ ಮುಂದಿಟ್ಕೊಂಡು ನಾಳೆ ಮುಷ್ಕರಕ್ಕೆ ಮುಂದಾಗ್ತಿದ್ದಾರೆ ಲಾರಿ ಮಾಲೀಕರ ಸಂಘದವರು. ಜೊತೆಯಲ್ಲಿ ಈಗ ಖಾಸಗಿ ವಾಹನಗಳ ಮಾಲೀಕರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಈಗಾಗಲೇ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸೇರಿದಂತೆ ಚೆಕ್ ಪೋಸ್ಟ್ ವಿಚಾರವಾಗಿ, ಇನ್ನು ಟೋಲ್ ಸುಂಕ ವಿಚಾರವಾಗಿಯೂ ಕೂಡ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಲಾರಿ ಮಾಲೀಕರ ಸಂಘ ಮತ್ತು ಖಾಸಗಿ ವಾಹನಗಳ ಅದರ ಮಾಲೀಕರು ಕೂಡ ಈಗಾಗಲೇ ಸರ್ಕಾರವನ್ನ ಮುಂದೆ ಹೋಗಿದ್ರು. ಇದರ ಬೆಲೆ ಏರಿಕೆಯನ್ನ ಕಡಿಮೆ ಮಾಡಿ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಒಂದು ಡೆಡ್ಲೈನ್ ಅನ್ನ ಕೊಟ್ಟಿದ್ರು, ಬೆಲೆ ಏರಿಕೆ ಕಡಿಮೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ. ಆದ್ರೆ ಇವತ್ತು ಡೆಡ್ಲೈನ್ ಮುಗಿತಾ ಇದೆ. ಹಾಗಾಗಿ ಇವತ್ತು ಮಧ್ಯರಾತ್ರಿಯಿಂದಾನೇ ಮುಷ್ಕರವನ್ನ ಕೈಗೊಳ್ತಿದ್ದಾರೆ. ಹಾಗಾಗಿ ಲಾರಿಗಳು, ಬಸ್ಗಳಿರುವಂಥದ್ದು, ಜೊತೆಯಲ್ಲಿ ಪ್ರಮುಖ ಈ ಸಂಚಾರಕ್ಕೆ ಗೂಡ್ಸ್ಗಳನ್ನ ಆಚೆ ಈಚೆ ಸರಬರಾಜು ಮಾಡೋದಕ್ಕೆ ಜೀವನಾಡಿ ಇದು. ಈ ವಾಹನಗಳು, ಲಾರಿಗಳು ಇಲ್ಲ ಅಂತಂದ್ರೆ ಯಾವ್ದು ಎಲ್ಲೂ ಹೋಗಲ್ಲ. ದಿನಸಿ ವಸ್ತುಗಳು ಬೇಕಾ, ಇಲ್ಲಿಂದನೇ ಟ್ರಾನ್ಸ್ಪೋರ್ಟ್ ಆಗೋದು. ಹಾಗಾಗಿ ಜನರಿಗೆ ಈಗಾಗಲೇ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಚರಣ್, ಈಗಾಗಲೇ ಹಲವು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಲಾರಿ ಮಾಲೀಕರ ಸಂಘ ಸರ್ಕಾರದ ಮುಂದೆ ಹೋಗಿತ್ತು. ಆದರೆ ಸರ್ಕಾರ ಸ್ಪಂದಿಸಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ನಾಳೆ ಮುಷ್ಕರಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಯಾವ್ಯಾವ ಬೇಡಿಕೆಗಳಿದೆ, ಜೊತೆಯಲ್ಲಿ ನಾಳೆ ಯಾವ ರೀತಿಯಾಗಿ ಮುಷ್ಕರ ಮಾಡ್ತಿದ್ದಾರೆ, ಯಾವ್ಯಾವ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಸೂಚಿಸ್ತಿದ್ದಾರೆ ಚರಣ್? ಅಖಿಲೇಶ್, ಪ್ರಮುಖವಾಗಿ ಡೀಸೆಲ್ ದರವನ್ನು ಏರಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ಇದನ್ನು ಖಂಡಿಸಿಕೊಂಡು ಲಾರಿ ಮಾಲೀಕರ ಸಂಘಟನೆ ಪ್ರತಿಭಟನೆಗೆ ಅದೇ ರೀತಿಯಾಗಿ ಮುಷ್ಕರಕ್ಕೆ ಕರೆಯನ್ನು ನೀಡಿರುವಂಥದ್ದು. ಪ್ರಮುಖವಾಗಿ ರಾಜ್ಯದಾದ್ಯಂತ ಈ ಒಂದು ಮುಷ್ಕರಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೆದುಕೊಂಡಿರುವಂಥದ್ದು. ಏಪ್ರಿಲ್ 14 ಅಂತ ಹೇಳಿದರೆ ಇವತ್ತಿನವರೆಗೂ ಕೂಡ, ಇವತ್ತು ಸಂಜೆ 7 ಗಂಟೆಯವರೆಗೂ ಕೂಡ ಈ ಒಂದು CM ಸಿದ್ದರಾಮಯ್ಯ ಅವರಿಗೆ ಒಂದು ಗಡುವನ್ನು ನೀಡಿದ್ರು. ಡೀಸೆಲ್ ದರವನ್ನು ಅದೇ ರೀತಿಯಾಗಿ ಟೋಲ್ ದರವನ್ನು ಕಡಿಮೆ ಮಾಡಿ ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡಿದ್ರು, ಪತ್ರವನ್ನ ಕೂಡ ಬರೆದಿದ್ರು. ಆದರೆ ಇದಕ್ಕೆ ಸರ್ಕಾರ ಯಾವುದೇ ರೀತಿಯಲ್ಲಿ ಸ್ಪಂದನೆಯನ್ನ ನೀಡದೇ ಇರೋ ಹಿನ್ನೆಲೆಯಲ್ಲಿ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 12 ಗಂಟೆಯವರೆಗೆ ಕೂಡ ಮುಷ್ಕರವನ್ನ ಮುಂದುವರಿಸಲಿಕ್ಕೆ ಈಗಾಗಲೇ ಲಾರಿ ಅಸೋಸಿಯೇಷನ್ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಲಾರಿ ಆಗಿರಬಹುದು, ಅದೇ ರೀತಿಯಾಗಿ ಗೂಡ್ಸ್ ವಾಹನಗಳಾಗಿರ್ಬೋದು, ಮಿನಿ ಟ್ರಕ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಸಂಚಾರವನ್ನ ನಿಲ್ಲಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪ್ರಮುಖವಾಗಿ ಟೋಲ್ ಗೇಟ್ಗಳಿಂದ ಒಳಭಾಗಕ್ಕೆ ಬರುವಂತಹ ಗಾಡಿಗಳೇನಿದೆ, ತರಕಾರಿ ಆಗಿರ್ಬೋದು, ಹಾಲುಗಳಾಗಿರ್ಬೋದು, ಇವೆಲ್ಲವನ್ನು ಹೊತ್ತು ತರುವಂತಹ ವಾಹನಗಳೇನಿದೆ ಅವುಗಳನ್ನು ಟೋಲ್ನಲ್ಲೇ ತಡೆ ಹಿಡಿದು ಅಲ್ಲೇ ನಿಲ್ಲಿಸುವಂತಹ ಕೆಲಸಕ್ಕೆ ಈಗಾಗಲೇ ಲಾರಿ ಅಸೋಸಿಯೇಷನ್ ಅವರು ಮುಂದಾಗಿರುವಂಥದ್ದು. ಇನ್ನು ನಾಳೆ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ ಅನ್ನುವಂತಹ ರೂಪುರೇಷೆ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು 11 ಗಂಟೆಯ ಸುಮಾರಿಗೆ ಪ್ರತಿಭಟನೆಯನ್ನ ಮಾಡ್ತಾರೆ. ಇದಾದ ಬಳಿಕ ಎಲ್ಲ APMC ಯಾರ್ಡ್ಗಳಾಗಿರ್ಬೋದು, ಮಾರುಕಟ್ಟೆಗಳಾಗಿರ್ಬೋದು, ಎಲ್ಲ ಲಾರಿಗಳು ಅಲ್ಲಲ್ಲೇ ನಿಂತ ಜಾಗದಲ್ಲೇ ಸ್ತಬ್ಧ ಆಗುತ್ತೆ. ಯಾವುದೇ ರೀತಿಯಾದಂತಹ ಗೂಡ್ಸ್ ಸೇವೆಗಳಾಗಿರ್ಬೋದು, ತರಕಾರಿಗಳ ಸೇವೆಗಳಾಗಿರ್ಬೋದು, ಯಾವುದಕ್ಕೂ ಕೂಡ ಮುಂದಾಗೋದಿಲ್ಲ. ಇನ್ನು ಲಾರಿ ಅಸೋಸಿಯೇಷನ್ ಅವರು ಈ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟ ಬೆನ್ನಲ್ಲೇ ಈಗಾಗಲೇ ಖಾಸಗಿ ಬಸ್ ಮಾಲೀಕರು ಕೂಡ ಇದಕ್ಕೆ ಒಂದು ಕೈಯನ್ನು ಜೋಡಿಸುವಂತಹ ಕೆಲಸವನ್ನ ಮಾಡಿರುವಂಥದ್ದು. ಪ್ರಮುಖವಾಗಿ ಬೇರೆ ಬೇರೆ ಊರುಗಳಿಗೆ ಹೋಗುವಂತಹ ನೈಟ್ ಟ್ರಾವೆಲ್ ಮಾಡುವಂತಹ ಟ್ರಾವೆಲ್ ಗಾಡಿಗಳೇನಿದೆ, ಅದರ ಜೊತೆಗೆ ಖಾಸಗಿ ಬಸ್ಗಳು ಏನಿದೆ, ಬೇರೆ ಬೇರೆ ಊರುಗಳಿಗೆ ಒಂದಿಷ್ಟು ಸೇವೆಯನ್ನು ಬೆಂಗಳೂರಿನ ಸೇವೆ ಸಲ್ಲಿಸುವಂಥ ವಾಹನಗಳಾಗಿರಬಹುದು, ಮತ್ತೆ ಸಿಟಿ ಬಸ್ಗಳಂತ ಏನು ಕರಿತೀವಿ ಆ ವಾಹನಗಳಾಗಿರಬಹುದು, ಎಲ್ಲರೂ ಕೂಡ ಇದಕ್ಕೆ ಸಂಪೂರ್ಣವಾದ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು. ನಾಳೆ ಮುಂಜಾನೆಯಿಂದನೇ ಎಲ್ಲ ಖಾಸಗಿ ಬಸ್ಗಳು ಕೂಡ ತಮ್ಮ ಸೇವೆಯನ್ನು ಸ್ತಬ್ಧ
ಮಾಡಿರುವಂಥದ್ದು. ಇನ್ನು ಒಂದಿಷ್ಟು ಪ್ರಮುಖವಾದಂತಹ ಏರಿಯಾಗಳಲ್ಲಿ ಖಾಸಗಿ ಬಸ್ಗಳನ್ನೇ ನಂಬಿಕೊಂಡು ಒಂದಿಷ್ಟು ಜನರ ಜೀವನ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಸಿಟಿ ಬಸ್ಗಳಂತ ಹೇಳಿದ್ರೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ, ಸಂಚಾರಕ್ಕೆ ಆ ಬಸ್ಗಳೇ ಪ್ರಮುಖವಾಗಿರುತ್ತೆ. ಆದರೆ ಅಂತಹ ಬಸ್ಗಳೇ ನಾಳೆ ಸೇವೆಯನ್ನ ನಿಲ್ಲಿಸ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆಯಲ್ಲಿ ಪ್ರಯಾಣಿಕರಿಗೆ ಕೂಡ ತೊಂದರೆ ಆಗುವಂತಹ ಸಾಧ್ಯತೆಗಳಿರುವಂಥದ್ದು. ಇನ್ನು ಬೆಂಗಳೂರಿಂದ ಕೋಲಾರ ಆಗಿರಬಹುದು, ಮಲೆಮಹದೇಶ್ವರ ಆಗಿರಬಹುದು, ಇನ್ನು ಮೈಸೂರು ಭಾಗಗಳಿಗೆ ಹೋಗುವಂತಹ ಖಾಸಗಿ ಬಸ್ಗಳಾಗಿರ್ಬೋದು, ಅದೇ ರೀತಿಯಾಗಿ ರಾತ್ರಿ ಟ್ರಾವೆಲ್ ಮಾಡುವಂತಹ ಏನು ಮಂತ್ರಾಲಯ ಹೋಗುವಂತಹ, ಮಂಗಳೂರು ಹೋಗುವಂತಹ ಬಸ್ಗಳು ಏನಿದೆ ಎಲ್ಲ ಬಸ್ಗಳು ಕೂಡ ನಾಳೆ ಸೇವೆಯನ್ನ ನಿಲ್ಲಿಸಲಿಕ್ಕಿರುವಂಥದ್ದು. ಇವತ್ತು ಬೆಳಗ್ಗೆ ಅಂತ ಹೇಳಿದ್ರೆ ಇವತ್ತು ಸಂಜೆ ಹೊರಟು ನಾಳೆ ಬೆಳಗ್ಗೆ 6 ಗಂಟೆಗೆ ಬಂದು ಶೆಡ್ ಆದಂತಹ ವಾಹನಗಳು ನಾಳೆ ರಾತ್ರಿ ಯಾವುದೇ ರೀತಿಯಾದಂತಹ ಒಂದು ಸೇವೆಯನ್ನ ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಕೂಡ ಬಂದಿರುವಂಥದ್ದು. ಇದರ ಜೊತೆಗೆ ಒಂದಿಷ್ಟು ಬಸ್ಗಳು ಏನಿದೆ ಪ್ರಮುಖವಾಗಿ ಏನು ಬುಕ್ಕಿಂಗ್ ಆ್ಯಪ್ಗಳಲ್ಲಿ ಬರುವಂತಹ ಬಸ್ಗಳು ಏನಿದೆ ನಾಳೆಗೆ ಸೇವೆ ನಿಲ್ಲಿಸಿರುವ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೂಡ ರವಾನೆ ಮಾಡಿರುವಂಥದ್ದು. ಅಖಿಲೇಶ್, ಧನ್ಯವಾದಗಳು ಚರಣ್ ತಮ್ಮೆಲ್ಲ ಮಾಹಿತಿಗೆ.